ಇವತ್ತಿನ ಬೆಳಗಿನ ಕಾರ್ಯಕ್ರಮ ಏನೇನಾಗಿದೆ? ನಮಸ್ಕಾರ, ನಾನು ಡಾಕ್ಟರ್ ಪ್ರಶಾಂತ್ ಕಾಂಬಳೆ, PDA ಕಾಲೇಜ್ ಪ್ರೊಫೆಸರ್ ಇದ್ದೀನಿ. ನಿರ್ವಾಣ್ 2024 ಕನ್ವೀನರ್ ಇದ್ದೀನಿ. ನಮ್ಮ ಜೊತೆ ಪ್ರಿನ್ಸಿಪಾಲ್ ಎಲ್ಲರೂ ಇದ್ದಾರೆ, ವೈಸ್ ಪ್ರಿನ್ಸಿಪಾಲ್ ವರ್ಕಿ ಸರ್ ಇದ್ದಾರೆ, ಮತ್ತು ನಮ್ಮೆಲ್ಲ ಕೋಆರ್ಡಿನೇಟರ್ಸ್ ಇವತ್ತಿದ್ದಾರೆ. ಇವತ್ತು ವಿಶೇಷವಾಗಿ ಹೇಳಬೇಕಂದ್ರೆ, ಇವತ್ತು ನಾವು ಅರ್ಲಿ ಮಾರ್ನಿಂಗ್ ಮ್ಯಾರಥಾನ್ ಮುಗಿಸಿವಿ. ಇದು ಕ್ಲೈಮೇಟ್ ಚೇಂಜ್ ಅಂತ ಒಂದು ಇದ್ರ ಮೇಲೆ ನಮ್ಮ ಮ್ಯಾರಥಾನ್ ಮುಗಿಸಿವಿ. ಮ್ಯಾರಥಾನ್ ಆದಮೇಲೆ ಟೆಕ್ನಾಲಜಿಯನ್ ಪ್ರೋಗ್ರಾಮೇ ಮುಗೀತು. ಮತ್ತು ಇದು ಫಸ್ಟ್ ಡೇ ಇದೆ ನಮ್ಮದು. ಅದಕ್ಕಾಗಿ ಈವ್ನಿಂಗ್ ಮತ್ತು ಎಲ್ಲ ಸ್ಟೂಡೆಂಟ್ಸ್ ನಮ್ಮದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ. ಸ್ಟೂಡೆಂಟ್ಸ್ನೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರು ಎಲ್ಲ ನೀವು ನೋಡಿರೈತಿ ಇವತ್ತು ಎಲ್ಲ ಸ್ಟೂಡೆಂಟ್ಸ್ ನಮ್ಮ ಎಲ್ಲ ಆ್ಯಕ್ಟಿವ್ ಆಗಿ ಎಲ್ಲ ಕಲ್ಚರಲ್ಲಿ ಪಾರ್ಟ್ ಮಾಡಿ, ಮತ್ತು ಹಾಗೆ ನಮ್ಮ ಫ್ಯಾಕಲ್ಟಿ ಮತ್ತು ಸ್ಟಾಫ್ನು ಕಲ್ಚರಲ್ ಆ್ಯಕ್ಟಿವಿಟೀಸಾಗ ಭಾಗವಹಿಸಿ ಇದು ಪ್ರೋಗ್ರಾಮ್ ಒಂದು ಫಸ್ಟ್ ಡೇ ನಾವು ಸಕ್ಸಸ್ ಮಾಡೀವಿ. ನಾಳೆ ಮತ್ತು ಇಲ್ಲಿ ಸ್ಟಾಲ್ಸ್ ಇರುತ್ತೆ, ಎಲ್ಲರೂ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸ್ಟಾಲ್ಸ್ ಎಂಜಾಯ್ ಮಾಡ್ತಾರೆ. ಮತ್ತು ಅದು ಆದಮೇಲೆ ಈವ್ನಿಂಗ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ. ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆದಮೇಲೆ ನಾಳೆ ನಮ್ಮ ಸ್ಪೆಷಲ್ ಪ್ರೋಗ್ರಾಮ್ ಫ್ಯಾಷನ್ ಶೋ, ನಮ್ಮ ಸ್ಟೂಡೆಂಟ್ ಪರವಾಗಿ ನಮ್ಮ ಸ್ಟೂಡೆಂಟೇ ಮಾಡ್ತಾಯಿದ್ದಾರೆ ಫ್ಯಾಷನ್ ಶೋ. ಸೊ ಅವ್ರು ಮಾಡ್ತಾಯಿದ್ದಾರೆ. ಅದು ಆದಮೇಲೆ ದಟ್ ಈಸ್ ರ್ಯಾಂಪ್ ವಾಕ್ ಅಂತೀವಿ ಅದಕ್ಕೆ. ಫ್ಯಾಷನ್ ಶೋ ರ್ಯಾಂಪ್ ವಾಕ್ ಎರಡು ಒಂದೇ. ಆಮೇಲೆ ಫ್ಯಾಷನ್ ಶೋ ಆದಮೇಲೆ DJ ಇರುತ್ತೆ. DJ ಅಂದರೆ ಲಾಸ್ಟ್ ಪ್ರೋಗ್ರಾಮ್ ಆಫ್ ದಿಸ್ ನಿರ್ವಾಣ 2024. ಅಲ್ಲಿ DJ ಅಂದರೆ ಎಲ್ಲ ಸ್ಟೂಡೆಂಟ್ ಅಟ್ ಎ ಟೈಮ್ ಕುಣಿತಾ ಇದ್ದಾರೆ, ಅದು ಎಂಜಾಯ್ ಮಾಡ್ತಾರೆ ಅಂಥೇಳಿ ನಾ ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲಕ್ಕಿಂತ ಮನೋರಂಜನೆ ಪ್ರೋಗ್ರಾಮ್ ಅಂದರೆ ನಾಸಿಕ್ ಡೋಲ್ ಮತ್ತು ಬ್ಯಾಂಜೋ ನಾಳೆ ಮಾರ್ನಿಂಗ್ 10 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆ ತನಕ ಎಂಜಾಯ್ ಮಾಡೋರಿದ್ದಾರೆ ಎಲ್ಲ ನಮ್ಮ ಸ್ಟೂಡೆಂಟ್ಸ್. ಸೊ ನಾಸಿಕ್ ಡೋಲಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಢೋಲ್ ಇನ್ಸ್ಟ್ರೂಮೆಂಟ್ ಇರುತ್ತೆ. ಅವರು ಅದು ಇನ್ಸ್ಟ್ರೂಮೆಂಟ್ ಇದು ಮಾಡಿದ್ಮೇಲೆ ಎಲ್ಲ ಸ್ಟೂಡೆಂಟ್ಸ್ ಅದು ಎಂಜಾಯ್ ಮಾಡ್ತಾರೆ. ಕಾಲೇಜ್ ಎಂಟ್ರೆನ್ಸಿಂದ ಮತ್ತು ನಾವು ವರ್ಕ್ಶಾಪ್ ತನಕ ನಾವು ಇದು ಒಂದು ಪ್ರೊಸೆಷನ್ ಟೈಪ್ ಇದು ಮಾಡ್ತೀವಿ. ಸ್ಟೂಡೆಂಟ್ ಅಲ್ಲಿ ಡಾನ್ಸು ಮಾಡ್ತಾರೆ, ಅದ್ರ ಜೊತೆ ಫ್ಯಾಕಲ್ಟಿನೂ ಇರ್ತಾರೆ, ಎಂಜಾಯ್ ಮಾಡ್ತಾರೆ. ಮತ್ತು ನಾಸಿಕ್ ಡೋಲ್ ಬಗ್ಗೆ ಬ್ಯಾಂಜೋ ಅಂದರೆ ನಿಮಗೆ ಗೊತ್ತಿದೆ. ಮತ್ತು ಬ್ಯಾಂಜೋ ಅಂದ್ರೆ ಅದನ್ನು ವಿ ಆರ್ ಸ್ಟಾರ್ಟಿಂಗ್ ದಿಸ್ ಬ್ಯಾಂಜೋ ಫ್ರಾಮ್ ನಮ್ಮದು ಎಂಟ್ರೆನ್ಸ್ ಅಗೇನ್ ಎಂಡಿಂಗ್ ಅಪ್ ಟು ದೇವರ್ ಶಾಪ್ at the end of the college. Thank you. ನಿರ್ಮಾಣ 2024 ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾನು ವಿಸ್ತಾರವಾಗಿ ಹೇಳುತ್ತೇನೆ. ಮುಂಜಾನೆ ಮ್ಯಾರಥಾನ್ ವಾಕಿತ್ತು, ಅದರಲ್ಲಿ ಕೂಡ ಸುಮಾರು 200 ಹುಡುಗರು ಭಾಗವಹಿಸಿದರು ಮತ್ತು ನಮ್ಮ ಫ್ಯಾಕಲ್ಟಿ ಕೂಡ ಅದರಲ್ಲಿದ್ದರು. ಅದು ತುಂಬ ಸಕ್ಸಸ್ ಆಗಿ ಕಂಪ್ಲೀಟ್ ಆಯಿತು. ಅದಾದಮೇಲೆ ಇನಾಗ್ರೇಷನ್ ಪ್ರೋಗ್ರಾಮ್ ಇತ್ತು 10:30 ಗಂಟೆಗೆ. ಅದರಲ್ಲಿ ನಮ್ಮ 5 ಅಲ್ಯುಮಿನಿ ಇನ್ವೈಟ್ ಮಾಡಿದ್ದೀವಿ, ಅದು ಕೂಡ ತುಂಬ ಸಕ್ಸಸ್ ಆಗಿ ಕಂಪ್ಲೀಟ್ ಆಯಿತು. ಅದಾದ ನಂತರ ಟೆಕ್ನೋ ವಿಷನ್ ಟೆಕ್ನಿಕಲ್ ಫೆಸ್ಟ್ ಇತ್ತು, ಅದರಲ್ಲಿ ಸುಮಾರು 96 ಪ್ರಾಜೆಕ್ಟ್ಸ್ ಎಕ್ಸಿಬಿಷನ್ ಆಗಿದೆ. ಎಲ್ಲ ತುಂಬ ಒಳ್ಳೆಯ ಪ್ರಾಜೆಕ್ಟ್ಸ್ ಇತ್ತು, ಅದರಲ್ಲಿ ಇನ್ಫಾರ್ಮೇಷನ್ ಭಾಳಷ್ಟು ಇತ್ತು ಅದರಲ್ಲಿ. ಸೊ ಅದರಲ್ಲಿ ಕೂಡ ಪ್ರೈಸ್ ವಿನ್ನರ್ಸ್ ಇದ್ದಾರೆ. ಆ ಪ್ರೈಸ್ ಆಮೇಲೆ ಕೊಡ್ತೇವೆ ಅಂತ ಹೇಳಿದ್ದೆ ಅವರಿಗೆ. ಸಾಯಂಕಾಲ ಕಾರ್ಯಕ್ರಮದಲ್ಲಿ ಸಿಂಗಿಂಗ್, ಡಾನ್ಸಿಂಗ್, ಮ್ಯಾಜಿಕ್ ಶೋ ಇವೆಲ್ಲ ಇದ್ದವು. ಅದರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಮತ್ತು ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಕೂಡ ಭಾಗಿಯಾಗಿದ್ದಾರೆ. ಅವರು ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಹೀಗಾಗಿ ನಾನು ಅವರೆಲ್ಲರಿಗೂ ಚಿರಋಣಿಯಾಗಿದ್ದೇನೆ. ಥ್ಯಾಂಕ್ ಯು. ಸರ್, ಇವತ್ತಿನ ಪರ್ಫಾರ್ಮೆನ್ಸ್ ಹೇಗೆ ಅನಿಸಿದೆ ಸರ್? ಪರ್ಫಾರ್ಮೆನ್ಸ್ ಮಾಡಿದ್ರಿ ಸರ್ ಕಲಬುರಗಿ ನಗರದಲ್ಲಿ, ಹೇಗೆ ಅನಿಸಿದೆ? ಬಹಳ ಸಂತೋಷ ಇದೆ, ಬಹಳ ಒಳ್ಳೆ ಎಂಕರೇಜ್ಮೆಂಟ್ ಇದೆ. ಇಲ್ಲಿ ವಂಡರ್ಫುಲ್ ಸ್ಟೂಡೆಂಟ್ಸ್ ಆಫ್ PD ಇಂಜಿನಿಯರಿಂಗ್ ಕಾಲೇಜ್ ನಿರ್ಮಾಣದವರು, ನಮ್ಮ ಆತ್ರೇಯ ಅವ್ರ ಟೀಮ್ ಎಲ್ಲರೂ ಬಹಳ ಸಹಕಾರ ಮಾಡಿ ಅರೌಂಡ್ 2 ವೀಕ್ಸ್ ಇಂದ ನನಗೆ ಫಾಲೋ ಅಪ್ ಮಾಡಿ ಕರೆಕ್ಟ್ ಟೈಮ್ ಶೆಡ್ಯೂಲ್ ಇಲ್ಲಿ ಕೊಟ್ಟು, ನಾನು ಲಕ್ಕೀಲಿ ಐ ವೆರಿ ಹ್ಯಾಪಿ ಟು ಬಿ ಹಿಯರ್. ಎಲ್ಲರ ಸಂಗಟ ಈ ನಿರ್ಮಾಣದಲ್ಲಿ ಭಾಗವಹಿಸ್ಕೊಂಡದ್ದು ನನಗೆ ಬಹಳ ಹ್ಯಾಪಿಯಾಗಿದೆ. ಒಳ್ಳೆ ರೆಸ್ಪಾನ್ಸ್ನೂ ಬಂತು. ಐ ಆಮ್ ಏಬಲ್ ಟು ಇಂಟ್ರಾಕ್ಟ್ ವಿತ್ ದೆಮ್. ಕೆಲವು ಮೆಂಟಲಿಸಮ್ ಐಟಮ್ಸ್ ತೋರಿಸಿ ಅವರಿಗೆ ನಾನು ಒಳ್ಳೆ ಎಂಟರ್ಟೈನ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು ನನಗೆ. ಥ್ಯಾಂಕ್ಸ್ PD ಇಂಜಿನಿಯರಿಂಗ್ ಕಾಲೇಜ್, ಸ್ಪೆಷಲಿ ದ ಫೈನಲ್ ಸ್ಟೂಡೆಂಟ್ಸ್. ಗುಲ್ಬರ್ಗದಲ್ಲಿ ಸರ್, ಅಲ್ಲಿ ನಾನು 3-4 ಶೋ ಮಾಡಿದ್ದೆ ಸರ್. ನಾನು ಒಂದು ಕೊಠಾರಿ ಭವನದಲ್ಲಿ, ಮತ್ತೊಂದು ಬ್ಲೈಂಡ್ ಫೋಲ್ಡ್ ಡ್ರೈವ್ ಅದು ಒಂದು ಆರ್ಗನೈಸೇಷನ್ ಅವರು ಏರ್ಪಾಟ್ ಮಾಡಿದ್ರು. ತಿಮ್ಮಾಪುರ ಚೌಕದಿಂದ ಅಪ್ಪನಗುಡಿ ತನ ಬ್ಲೈಂಡ್ ಫೋಲ್ಡ್ ನಾ ಮೊನ್ನೆ ಮಾಡಿದ್ದೆ ಅಂದ್ರೆ ರೆಕಾರ್ಡ್ ತರ ಮಾಡಿದ್ನಲ್ಲ, ಅದಕ್ಕೆ ನಂಗೆ ಒಂದು ಇದನ್ನ ಹೆಲ್ಪ್ ಮಾಡಿತ್ತು. ಕಲಬುರದಲ್ಲಿ ಮಾಡಿದ್ದು ಬ್ಲೈಂಡ್ ಫೋಲ್ಡ್ ಡ್ರೈವ್, ಅಪ್ಪನಗುಡಿ ತನ ನಾನು ಮಾಡಿದ ತಿಮ್ಮಾಪುರ ಚೌಕದಿಂದ ಬ್ಲೈಂಡ್ ಫೋಲ್ಡ್. ಸ್ವದೇಶಿ ಜಾಗರಣ್ ಮಂಚದವರು ಅವರು ಏರ್ಪಾಟ್ ಮಾಡಿದ ಕಾರ್ಯಕ್ರಮ. ಆ ತರ 3-4 ಶೋನ ಇಲ್ಲಿ ಮಾಡಿದ್ದೀನಿ.
ತಮಗೆ ಹೇಗೆ ಅನಿಸಿದೆ ಕಲಬುರಗಿ ನಗರ? ಕೇಮ್ ಫ್ರಮ್ ತಾಂಡೂರ್, ನಮ್ದು ತೆಲಂಗಾಣ ಇದ್ರು ಮದರ್ ಟಂಗ್ ಕನ್ನಡ ನಂದು. ಹಾಗಾಗಿ ನಂಗ ನಮ್ ತವ್ರ ಮನೆ ಬಂದಾಗ, ನನ್ನ ನೇಟಿವ್ ಪ್ಲೇಸ್ ಬಂದಾಗ, ನಮ್ಮವ್ರ ಜೊತೆಗೆ ಇದ್ದಾಗ ಬಹಳಷ್ಟು ರಿಲೇಟಿವ್ಸ್ ಫ್ರೆಂಡ್ಸ್ ಇಲ್ಲಿ ಇದ್ದಾರೆ ನನಗೆ. ಸೊ ಐ ಫೀಲ್ ವೆರಿ ಹ್ಯಾಪಿ ಅಂಡ್ ಪ್ರೌಡ್. ಬಹಳ ಸಂತೋಷ ಅಂಡ್ ಹೆಮ್ಮೆ ಆಗುತ್ತೆ ನನಗೆ ಇಲ್ಲಿ ಮಾಡ್ಲಿಕ್ಕೆ. ಯಾಕಂದ್ರೆ ನಮ್ ನೇಟಿವ್ ಜನ ಇರ್ತಾರಲ್ಲ ಇಲ್ಲೆಲ್ಲ, ನಮ್ ಮದರ್ ಟಂಗ್ ಜನ ಇರ್ತಾರೆ. ಈವನ್ ಹೈದರಾಬಾದಲ್ಲಿ ಯಾರೊಬ್ರು ಕನ್ನಡದವ್ರು ಕಾಣಿಸಿದ್ರು, ಎಲ್ಲಿ ಹೋಗಿ ಮಾಡಿದ್ರು, ಈವನ್ ಮೊನ್ನೆ ಅಯೋಧ್ಯಕ್ಕೆ ಹೋದವರು ಕನ್ನಡದವ್ರು ಸಿಕ್ಕರು. ಐ ವೆರಿ ಹ್ಯಾಪಿ. ನ್ಯಾಚುರಲಿ ನಮ್ಮ ಕನ್ನಡದವ್ರು ಇದ್ದಾರನ್ನ ಒಂದು ಭಾವನೆ ನಮ್ಗೆ ನ್ಯಾಚುರಲ್ ಇರುತ್ತೆ. ದೋ ಮೆಜಿಷಿಯನ್ ಆದ್ರೂ ನಮ್ಗೆ ಸೆಂಟಿಮೆಂಟ್ಸ್ ಇಮೋಷನಲ್ ಇರುತ್ತವಲ್ಲ. ಐ ಫೀಲ್ ವೆರಿ ಹ್ಯಾಪಿ ಟು ಬಿ ದೇರ್. ಮತ್ತೆ ನೆಕ್ಸ್ಟ್ ಟೈಮ್ ಮಾಡ್ತೀರಾ ಶೋ ಕಲಬುರಗಿ ನಗರ? ಖಂಡಿತ ಸರ್, ಖಂಡಿತ. ತಮ್ಮ ಹೆಸರು ಸರ್? ತಮ್ಮ ಹೆಸರು? ಮಾರುತಿ ಜೋಶಿ. अजी वाह तो कीजिए। अजी वो गार्डन ही क्या जिसमें माली ना हो, और वो झगड़ा ही क्या जिसमें गाली ना हो। अजी वो गार्डन ही क्या जिसमें माली ना हो, और वो झगड़ा ही क्या जिसमें गाली ना हो, और वो ससुराल ही क्या जिसमें साली ना हो। 24 ಒಂದು ಟೆಕ್ನೋವಿಷನ್, ಇವೆರಡು ವಿದ್ಯಾರ್ಥಿಗಳಿಗೆ ಅವರವ್ರ ಟ್ಯಾಲೆಂಟ್ ಅನ್ನ ಎಕ್ಸಿಬಿಟ್ ಮಾಡುವಂತ ಒಂದು ಅವಕಾಶ ಇವತ್ತು PDA ಇಂಜಿನಿಯರಿಂಗ್ ಕಾಲೇಜ್ ಕಲ್ಪಿಸ್ಕೊಟ್ಟಿದೆ. ಒಂದು ಎಕ್ಸಿಬಿಷನ್ ಅಲ್ಲಿ ಅವರು ತಮ್ಮ ಬೇರೆ ಬೇರೆ ಕಾಲೇಜಿಂದ ಬಂದು ಅವ್ರ ಪ್ರಾಜೆಕ್ಟ್ ಅನ್ನ ಇಲ್ಲಿ ತಗೊಂಡ್ಬರ್ತಾರೆ. ತಗೊಂಡ್ಬಂದು ಆ ಟ್ಯಾಲೆಂಟ್ ಅನ್ನ ಎಕ್ಸಿಬಿಟ್ ಮಾಡ್ತಾರೆ. ಇನ್ನೊಂದು ಕಡೆ ಕಲ್ಚರಲ್ ಇವೆಂಟ್ ಬೈ ದ ಸ್ಟೂಡೆಂಟ್ಸ್. ನಾರ್ಮಲಿ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಈ ಥರದ ಕೆಲಸಕ್ಕೆ ಬಹಳಷ್ಟು ಅವಕಾಶ ವಿದ್ಯಾರ್ಥಿಗಳಿಗೆ ಸಿಗಲ್ಲ. ಬಟ್ ಟುಡೇ ಇನ್ ದಿಸ್ ನಿರ್ಮಾಣ ಅವರಿಗೂ ಒಂದು ಅವಕಾಶ ಕೊಟ್ಟು, ನೀವು ನಿಮ್ಮ ಟ್ಯಾಲೆಂಟನ್ನು ಎಕ್ಸಿಬಿಟ್ ಮಾಡಬೇಕು, ತೋರಿಸ್ಬೇಕಂತಂದು ಇವೆರಡೂ ಅವಕಾಶ ಕೊಟ್ಟಿದೆ. ನನಗೇನು ಸಂತೋಷ ತಂದಿದೆ ಅಂತಂದರೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಇವತ್ತು ಅಭಿಷೇಕ್ ಆಗಲಿ, ಇವತ್ತು ಮಿದಿನಿಯ ಪ್ರದೀಪ್ ಕಲ್ಲೂರ್ ಆಗಲಿ, ಚಿನ್ಮಯ ಮಠ್ ಅವರಾಗಲಿ, ಎಲ್ಲರೂ ಪಾಪ ಅವ್ರು ಇಷ್ಟೆಲ್ಲ ಅಂದರೆ ಅವ್ರು ತಮ್ಮ ಜೀವನದಲ್ಲಿ ಅಚೀವ್ ಮಾಡಿದಾರಲ್ಲ. ನಂಗೆ ಸಂತೋಷ ಏನಂತಂದ್ರೆ, ನಮ್ಮ ಕಾಲೇಜಲ್ಲಿ ಕಲ್ತವ್ರು ಈ ಮಟ್ಟಕ್ಕೆ ಮುಟ್ಟಿದಾರಲ್ಲ. ಅಂಡ್ ಇದು ಒಂದು ರೀತಿಯಿಂದ ಭಗವಂತ ಅವರಿಗೆ ಜಲ್ದಿ ಆಶೀರ್ವಾದ ಮಾಡಿದಾನೆ. ಅಲ್ಲ ನನ್ಗೆ ಬಹಳ ಸಂತೋಷ ಆಯ್ತು. ಅವ್ರಿಗೆ ಒಂದು ವಿಷಯ ನೆನಪಿರ್ಲಿಲ್ಲ. ಅವ್ರ ಹೋಟೆಲಿನ ಊಟ ತರಿಸಿ ನಾ ಒಂದು 12-15 ವರ್ಷ ಊಟ ಮಾಡಿದ್ದೀನಿ. ಬಹಳ ಚೆನ್ನಾಗಿ ಊಟ ಕೊಟ್ಟರು. ಅದನ್ನ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಅಂಡ್ ಆಲ್ಸೋ ಸರ್, ನಾವು ರಾಜಕೀಯಲ್ಲಿ ಇದ್ದವರು ಯಾರು ಬಂದರೂ ಕೂಡ ನಮ್ಮದೊಂದು ಸ್ವಭಾವ, ಇಫ್ ಐ ಕ್ಯಾನ್ ಡೂ ಸಮಥಿಂಗ್, ಯಾರಿಗಾರ ಹೆಲ್ಪ್ ಮಾಡ್ಬೋದು, ನಾನು ಮೊದಲು ಮಾಡ್ತೀನಿ. ಅದ್ರೊಳಗೆ ಯಾವುದೂ ಸಂಕೋಚ ಪಡಲ್ಲ. ವಾಪಸ್ ನನಗೇನು ಕೊಡ್ತಾರ ಅಂತ ನಾನು ಎಂದೂ ವಿಚಾರ ಮಾಡಿಲ್ಲ. ಬಟ್ ವೇರ್ ಎವರ್ ಪಾಸಿಬಲ್ ಟ್ರೈ ಟು ಹೆಲ್ಪ್. ಆ್ಯಂಡ್ ದಿಸ್ ಇಸ್ ದ ಲೈಫಲ್ಲಿ ಇದ್ದಿದ್ದಿದೆ. ನೀವು ಕಲ್ತಿದ್ದನ್ನು ನೀವು ಮತ್ತೊಬ್ಬರ ಜೊತೆಗೆ ಹಂಚ್ಕೊಂಡು ಅವರಿಗೂ ಕೂಡ ಲಾಭ ಸಿಗಲಿ. ದಟ್ ಈಸ್ ದ ಇಂಟೆನ್ಷನ್ ಆಫ್ ಸಚ್ ಇವೆಂಟ್. ಬಹುಶಃ ಐ ಥಿಂಕ್ 50% ಆಫ್ ದ ಗೋಲ್ ಈಸ್ ಆಲ್ರೆಡಿ ಅಚೀವ್. ಯು ಸ್ಟಿಲ್ ಹ್ಯಾವ್ ಅ ಲಾಂಗ್ ವೇ ಟು ಗೋ. ಮೇಡಮ್, ವಿಲ್ ಆಲ್ ಟುಗೆದರ್ ಡೂ ಇಟ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಅಭಿಷೇಕ್ ಕಿಶನ್ ಗೀತೆ ಅಂತ. ನಾನು PDAದಲ್ಲೇ ಹುಟ್ಟು ಬೆಳೆದಿದ್ದು. ಹುಟ್ಟಿದ್ದು ಬಳ್ಳಾರಿಯಲ್ಲಿ, PDA ಗುಲ್ಬರ್ಗಾದಲ್ಲಿ ಬೆಳೆದಿದ್ದು. ಸೆಂಟ್ ಜೋಸೆಫ್ ಕಾನ್ವೆಂಟ್ ಅಲ್ಲಿ ಐ ಫಿನಿಶ್ ಮೈ ಪ್ರೈಮರಿ, ಸೆಕೆಂಡರಿ, ಹೈಯರ್ ಎಜುಕೇಶನ್. ಆ್ಯಂಡ್ ನಿಸರ್ಗ PU ಕಾಲೇಜ್ ಗುಲ್ಬರ್ಗಾದಲ್ಲಿ ನಾನು PU ಮುಗಿಸಿದ್ದು. ಮತ್ತು PDAಯಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದೀನಿ. 2015 ಪಾಸ್ಔಟ್ ನಾನು. ಸೊ PDAಯಲ್ಲಿ ಯಾವಾಗಲೂ ದ ಬೆಸ್ಟ್ ಥಿಂಗ್ ಇಸ್ ನಮಗೆ ಕಾನ್ಫಿಡೆನ್ಸ್ ಸಿಗುತ್ತೆ. ಪುಷ್ ಮಾಡ್ತಾರೆ, ಯಾವಾಗಲೂ ಏನು ಇದ್ದಿದ್ರೇನು ಪುಷ್ ಮಾಡ್ತಾರೆ. ಲೈಕ್ ಏನಾದರೂ ಇವೆಂಟ್ ಇದೆ, ಫಾರ್ ಎಕ್ಸಾಂಪಲ್ ನಾನು ISC ಡಿಪಾರ್ಟ್ಮೆಂಟ್, ಓಕೆ, ಪ್ರಶಾಂತ್ ಸರ್ ಅವರು ಬೇರೆ ಡಿಪಾರ್ಟ್ಮೆಂಟಲ್ಲಿ ಇದ್ದರೂ ಕೂಡ ಹಿ ಯೂಸ್ ಟು ಮೇಕ್ ಶ್ಯೂರ್, ಓಕೆ, ಹಿ ಈಸ್ ಆಲ್ರೆಡಿ ಇನ್ವಾಲ್ವ್. ಇವರು ಯಾವಾಗಲೂ ನಮ್ಮ ಇವೆಂಟಲ್ಲಿ ಇನ್ವಾಲ್ವ್ ಆಗಬೇಕು, ನಂಗೆ ಪ್ರೆಸೆಂಟ್ ಮಾಡೋಕ್ಕೆ ನನಗೆ ಅವಕಾಶ ಕೊಡ್ತಿದ್ರು. ಸೊ ದಟ್ ಈಸ್ ವಾಟ್ PDA ಹ್ಯಾಸ್ ಗಿವನ್ ಮೀ. ಇದರಿಂದ ಕಾನ್ಫಿಡೆನ್ಸ್ ಭಾಳ ಜಾಸ್ತಿ ಬಂದಿತ್ತು. ಸೊ ಅದರಿಂದ ಸ್ಟೆಪ್ ಯಾವುದು ಮುಂದಿನ ಸ್ಟೆಪ್ ನಾವು ಇಡ್ತೀವಲ್ವಾ, ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ PDA ಹ್ಯಾಸ್ ಆಲ್ವೇಸ್ ಗಿವನ್ ಮೀ. ಸರ್, ಶಶಿಲ್ ನಮಸ್ತೆ ಸರ್, ನಿಮಗೆ ಒಂದು ಮಾತು ಗೊತ್ತಿಲ್ಲ ಸರ್. ಸೆಂಟ್ ಮೇರಿ ಅಡ್ಮಿಷನ್ ಟೈಮಲ್ಲಿ ಸರ್, ಸೆಂಟ್ ಜೋಸೆಫ್ 7th ಎಂಡ್ ಆಗುತ್ತೆ ಸರ್ ಬಾಯ್ಸ್ಗೆ. ಸೊ 8th ಸ್ಟ್ಯಾಂಡರ್ಡ್ ಸೆಂಟ್ ಮೇರಿ ನಾನು ಅಡ್ಮಿಷನ್ ಟೈಮಲ್ಲಿ ನನ್ನ ಮಾರ್ಕ್ಸ್ ಎಲ್ಲ ಮಸ್ತ್ ಇತ್ತು ಸರ್, 85% ಹಂಗಿತ್ತು ಸರ್. ಬಟ್ ದೇ ವರ್ ನಾಟ್ ಟೇಕಿಂಗ್ ಇಟ್. ಯು ಆರ್ ದ ಒನ್ ಸೆಲ್ಫ್ಲೆಸ್ಲಿ ನೀವು ಹೇಳಿದ್ದು, ಅವಕಾಶ ಕೊಟ್ಟಿದ್ದ ಅಭಿಷೇಕ್ ಗೀತೆಗೆ ತಗೋಬೇಕು ಸೆಂಟ್ ಮೇರಿಯಲ್ಲಿ ಅಂತ. ಥ್ಯಾಂಕ್ ಯು ಸೊ ಮಚ್ ಸರ್. ಐ ಫಾರ್ಗಾಟ್ ಟು ಟೆಲ್ ದಟ್ ಸರ್, ಯು ಹ್ಯಾವ್ ಆಲ್ವೇಸ್ ಹೆಲ್ಪ್ ಅಸ್ ಸರ್. ಸೊ ಆ್ಯಸ್ ಎ ಸರ್, PDAಯಲ್ಲಿ ನನಗೆ ಕಾನ್ಫಿಡೆನ್ಸ್ ಸಿಕ್ತು. ಆಮೇಲೆ ನಾವು ಆಫ್ ಕ್ಯಾಂಪಸ್ ಪ್ಲೇಸ್ ಆಗಿ ಎಂಟಿಟಿ ಡೇಟಾ ಅಲ್ಲಿ 2.5 years ಕೆಲಸ ಮಾಡಿದೆ. ಅದು ಆಗಿದ್ಮೇಲೆ ನಮ್ಮ ಡ್ಯಾಡಿ ಮಮ್ಮಿ ಸಪೋರ್ಟ್ ಮಾಡಿ ಅವ್ರು ಹೇಳಿದ್ರು, ಕ್ವಿಟ್ ಯುವರ್ ಜಾಬ್, ಟ್ರೈ ಮಾಡು ನಿನ್ನ ಆ್ಯಕ್ಟಿಂಗ್ ಫೀಲ್ಡ್ ಅಂತ.
ಥ್ಯಾಂಕ್ಫುಲಿ. ಬಟ್ ಯಾವಾಗಲೂ ಏನಾದರೂ ನಾವು ಅಚೀವ್ ಮಾಡಬೇಕಂದ್ರೆ ಅದು ಬೇಸಿಕ್ ಯಾವಾಗಲೂ ಸ್ಟ್ರಾಂಗ್ ಇರಬೇಕು. ಸೊ ಅದಕ್ಕೆ ನಾನು ಆ್ಯಕ್ಟಿಂಗ್ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದೆ ಮುಂಬೈಯಲ್ಲಿ. ಸೊ ಅದು ಆಗಿದ್ಮೇಲೆ ಬಾಲಾಜಿ ಟೆಲಿಫಿಲ್ಮ್ಸಿಂದ ನಾನು ಸ್ಟಾರ್ಟ್ ಮಾಡಿದ್ದು ಯೇ ಮೊಹಬ್ಬತ್ತೆ, ಹಾಗೆ ಬೇಪನಾ ಪ್ಯಾರ್, ಕುಂಕುಮ್ ಭಾಗ್ಯ ಹಾಗೆಲ್ಲ ಮಾಡ್ಕೊಂಡು 13 ಸೀರಿಯಲ್ಸ್ ಮುಗಿಸಿದ್ದೀನಿ ನಾನು. ಕರೆಂಟ್ಲಿ ನಮ್ಮದು ಧರ್ಮಪತ್ನಿ ಲಾಸ್ಟ್ ನಾನು ಶೂಟ್ ಮಾಡಿದ್ದು ಕಲರ್ಸ್ ಟಿವಿಯಿಂದ. ಕರೆಂಟ್ಲಿ ನಾನು ಟೀಮ್ ಮಾಡ್ತಾ ಇದ್ದೆ ಭಾಗ್ಯಲಕ್ಷ್ಮಿ ಜಿ ಟಿವಿಯಿಂದ. ನೀವೆಲ್ಲರೂ ನೋಡಬೇಕಂತ ವಿನಂತಿ. ನಮಗೆ ಎಷ್ಟು ERP ಸಿಗುತ್ತೆ ಅಷ್ಟೇ ಕೆಲಸ ನಮಗೆ ಸಪೋರ್ಟ್ ಆಗುತ್ತೆ, ಫ್ಯೂಚರ್ಗೆ ಎಲ್ಲ ಎನ್ಹ್ಯಾನ್ಸ್ ಆಗ್ತೀವಿ ನಾವು. ಆ್ಯಂಡ್ ಲಾಸ್ಟ್ ಇಯರ್ ವಿಕಿ ಕೌಶಲ್ ಇನ್ ಮೂವಿ ದ ಗ್ರೇಟ್ ಇಂಡಿಯನ್ ಫ್ಯಾಮಿಲಿಯಲ್ಲಿ ಒಂದು ಸಣ್ಣ ಪಾತ್ರ ನಾನು ಮಾಡಿದೆ. ಸೊ ಎಲ್ಲರೂ ಅಲ್ಲಿ ನನಗೆ ಚೆನ್ನಾಗಿ ಮಾತಾಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಆ್ಯಂಡ್ ದ್ಯಾಟ್ ರೆಸ್ಪೆಕ್ಟ್ ಈಸ್ ನಾಟ್ ಈಸಿ, ಎಲ್ಲರಿಗೂ ಸಿಗಲ್ಲ. ದ್ಯಾಟ್ ರೆಸ್ಪೆಕ್ಟ್ ಈಸ್ ಗಿವನ್ ಓನ್ಲಿ ಫಾರ್ ದ ಪರ್ಸನ್ ಹೂ ಹ್ಯಾಸ್ ದಟ್ ಕಾನ್ಫಿಡೆನ್ಸ್ ಇನ್ ಹಿಮ್, ಆ್ಯಂಡ್ PDA has always pushed us for that. Thank you so much.